ಎಲ್ರಿಗೂ ನಮಸ್ಕಾರ. ಪತ್ರಿಕಾದ್ಯಮ ಸ್ನೇಹಿತರೆ ಹಾಗೂ ನನ್ನ ಸಂಘದ ಮಿತ್ರರೇ, ಈ ಒಂದು ನಾವು ಪ್ರೆಸ್ ಕಾನ್ಫರೆನ್ಸ್ ಹಮ್ಮಿಕೊಂಡಿದ್ದೇವೆ. ಕಾರಣ ವರದಿಯಲ್ಲಿ ನಾವು ನಮೂದಿಸಿದ್ದೇವೆ. ದಿನಾಂಕ 11/3/2026 ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಚುನಾವಣೆ ನಡೆಯಿತು. ಈ ಚುನಾವಣೆ ನಡೆಸಬೇಕು ಅಂತ ಇನ್ಚಾರ್ಜ್ ಕೊಟ್ಟಿದ್ರು ಇವರು. ಹೈ ಪವರ್ ಕಮಿಟಿ ಅಂತ ಕರ್ನಾಟಕ ಬಾರ್ ಕೌನ್ಸಿಲ್ ಹಾಗೂ ಸೂಪರ್ ಹೈ ಪವರ್ ಕಮಿಟಿ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಕೊಟ್ಟಿದ್ದಾರೆ. ನಾವು ನಡೆಸುವಂಥ ಒಂದು ಚುನಾವಣೆ ಈ ಪ್ರಜಾಪ್ರಭುತ್ವದಲ್ಲಿ ಮಾದರಿಯಾಗಿರಬೇಕು. ಯಾವುದೇ ಆಮಿಷಗಳಿಗೆ ಒಳಪಡಬಾರ್ದು. ಯಾಕೆಂದರೆ ಇದು ಈ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅಂದರೆ ಇದು ಸ್ಟ್ಯಾಚ್ಯುಟರಿ ಬಾಡಿ. ಇದಕ್ಕೊಂದು ಗೌರವ ಘನತೆ ಎಲ್ಲ ಇದೆ. ನಾವು ನೋಡ್ಕೊಂಡು ಬಂದಿದ್ವಿ, ಎಷ್ಟು ಗೌರವದಿಂದ ನಡ್ಕೊಂಡು ಹೋಗ್ತಾ ಇದ್ರು, ಚುನಾವಣೆಗೂ ನಡೀತಾ ಇತ್ತು. ಇತ್ತೀಚೆಗೆ ನಡೆದಂಥ ಚುನಾವಣೆ ಅತಿ ಅಕ್ರಮವಾಗಿ ಮಾಡಬಾರ್ದೆಲ್ಲ ಮಾಡಿ ಚುನಾವಣೆಗೆ ನಿಂತು ಗೆಲ್ಲೋ ಒಂದು ಆಸೆ ಇಟ್ಕೊಂಡಿದ್ದಾರೆ. ಕಾರಣ ಈ ಹೈ ಪವರ್ ಕಮಿಟಿ ಅಂತ ಏನಿದ್ದಾರೆ, ಅವರು ನಿವೃತ್ತಿಗೊಂಡಿರೋ ಜಡ್ಜ್ಗಳು ಇರೋರು ಎಲ್ಲ ಇದ್ದಾರೆ. ಅವರ ಸಮಕ್ಷಮದಲ್ಲಿ ನಡೆದಂಥ ಚುನಾವಣೆ ಈ ಒಂದು ದುರಾಡಳಿತದಲ್ಲಿ ನಡೆದರೆ ಇನ್ನು ಪ್ರಜಾಪ್ರಭುತ್ವದಲ್ಲಿ ಜನರಲ್ ಎಲೆಕ್ಷನ್ ಯಾವ ಮಟ್ಟದಲ್ಲಿ ನಡಿಬೋದು. ನನ್ನ ಪ್ರಕಾರ ಆ ಎಲೆಕ್ಷನ್ನೇ ಉತ್ತಮವಾಗಿ ನಡೆಸ್ತಾರೆ. ನಮ್ಮದೇ ಇಷ್ಟು ಬಹಿರಂಗವಾಗಿ ಎಲ್ಲ ನಡೆಸಿದ್ದಾರೆ. ಮೊಬೈಲು ಸಹ ಎಲೆಕ್ಷನ್ ಬೂತ್ಗೆ ತಗೊಂಡೋಗಬಾರ್ದು ಅಂತ ನಿಯಮ ಆರ್ಡ್ರು ಕೊಟ್ಟಿದ್ದಾರೆ. ನಾವು ಜಾಯಿಂಟ್ ಮೀಟಿಂಗಲ್ಲಿ ಒತ್ತಿ ಹೇಳಿದ್ದೇವೆ, ಮೊಬೈಲ್ ಯಾರು ಕೊಡಬೇಡಿ, ಯಾರು ತಗೊಂಡು ಹೋಗಬಾರ್ದು. ಆದರೂ ಸಹ ಮೊಬೈಲು ತಗೊಂಡೋಗಿದ್ದಾರೆ. ಹಿಂದಿನ ಬಾಗಿಲಿಂದ ಬಂದು ಒತ್ತಾಯವಾಗಿ ಆಮಿಷಕ್ಕೆ ಒಳಗಾಗಿ ಅವ್ರು ಹೇಳಿದಂಥ ಒಂದು ನಂಬರ್ಗೆ ಚುನಾವಣೆ ಆಗಿದೆ, ಓಟ್ ಕೊಟ್ಟಿದ್ದಾರೆ. ಈ ಎನ್ಕ್ವೈರಿ ಮಾಡಬೇಕು ಅಂತ ಸುಮಾರು ಈ ಕ್ಯಾಂಡಿಡೇಟ್ಸ್ ಯಾರು ಕಂಟೆಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಇದುವರೆಗೂ ಯಾವ ಕ್ರಮ ತಗೊಂಡಿಲ್ಲ ಅವರು. ಹೈ ಪವರ್ ಕಮಿಟಿಯವರು ರಿಗ್ಗಿಂಗ್ ಮಾಡಿದ್ದಾರೆ, ಸಂದೇಹನೇ ಇಲ್ಲ. ವೆಸ್ಟ್ ಬೆಂಗಾಲ್ನ ಮೀರಿಸ್ತಾ ಇದ್ದೀವಿ ನಾವು, ಎರಡನೇ ಮಾತ ಇಲ್ಲ ಅದರಲ್ಲಿ. ಆದ್ದರಿಂದ ಅವರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ CCTV ಫುಟೇಜ್ಗಳು ಕೇಳು ಇದ್ದೀವಿ, ಕೊಟ್ಟಿಲ್ಲ ಅವರು. ಕಾರಣ ಏನಿರ್ಬೋದು ನಿಮ್ಗೆ ಗೊತ್ತಿದೆ, ಇದು ಯಾಕೆ ಕೊಡಲ್ಲ ಅಂತ. ಪೊಲೀಸ್ನವ್ರ ಹತ್ರ ಇದೆ, ಇವ್ರ ಹತ್ರ ಇದೆ, ಇಬ್ಬರು ಶಾಮೀಲಾಗಿ ನಮಗೆ ಕೊಡ್ತಾ ಇಲ್ಲ. ಕೊಟ್ಟರೆ ನಾವು ದಾಖಲೆಗಳು ಕೊಡ್ತೀವಿ. ಯಾಕಂದ್ರೆ ನಾವು ಯಾವ ದಾಖಲೆ ತಗೊಂಡು ಹೋಗೋಂಗಿಲ್ಲ, ಒಳಗೆ ನಮ್ಮ ಹತ್ರ ದಾಖಲೆ ಇರೋಕ್ಕೆ ಸಾಧ್ಯ ಇಲ್ಲ. CCTV ಫುಟೇಜೇ ಮೇನ್ ದಾಖಲೆ. ಬಹಿರಂಗವಾಗಿ ಎನ್ಕ್ವೈರಿ ಮಾಡಿ ನಮ್ಮನ್ನು ಕರೀರಿ, ಬರಿತೀವಿ. ಕರೆಕ್ಟಾಗಿದೆ ಜೈ ಅಂತ ಬರ್ತೀವಿ. ಇಲ್ಲ ಅಂತ ಅಪವಾದನೆ ಬಂದಾಗ ಒಂದು ನಿಮಿಷ ಸಹ ನೀವು ಆ ಒಂದು ಪದವಿಯಲ್ಲಿ ಇರಬಾರ್ದು. ಇಮಿಡಿಯೇಟ್ ನೀವೇ ರಿಸೈನ್ ಮಾಡಿ ಹೋಗ್ಬೇಕು. ಇಲ್ಲದಿದ್ರೆ ಇದರ ಬಗ್ಗೆ ನಾವು ಪ್ರೊಟೆಸ್ಟು ಮಾಡ್ತೀವಿ ಬಹಿರಂಗವಾಗಿ. ಎಲ್ರಿಗೂ ಈಗಾಗಲೇ ಅರ್ಜಿಗಳು ನಾವು ಬರೆದಿದ್ದೀವಿ, ಆದರೆ ಇನ್ನು ಸೂಕ್ತ ಕ್ರಮ ತಗೊಂಡಿಲ್ಲ ಇವರು. ಮುಖ್ಯವಾಗಿ ನಾವು ಹೇಳೋದಂದ್ರೆ, ಆಗ್ತಾ ಇರ್ತಕ್ಕಂಥ ಚುನಾವಣೆ ಕೌಂಟಿಂಗ್ನ ಕೂಡಲೇ ನಿಲ್ಲಿಸಬೇಕು. ನಾವು ಮಾದರಿಯಾಗಿರ್ಬೇಕು ಜನರಿಗೆ. ಪ್ರಜಾಪ್ರಭುತ್ವದಲ್ಲಿ ಮಾದರಿಯಾಗಿ ನಡೆಸ್ಬೇಕು ನಾವು. ಯಾಕಂದ್ರೆ ನಮ್ಗೆ ಲೀಗಲ್ ಸ್ಟೇಟಸ್ ಇದೆ. ನಾವೇ ಈ ರೀತಿಯಲ್ಲಿ ನಡೆಸಿದ್ರೆ, ಬೇರೆಯವ್ರು ನಡೆಸಿದ್ರೆ ನಮ್ಗೆ ಕೇಳೋ ಅವಕಾಶನೂ ಇರಲ್ಲ, ನಮ್ಗೆ ಅಗತ್ಯನೂ ಇರಲ್ಲ. ಆದ್ದರಿಂದ ಇದು ಸ್ಟ್ಯಾಚ್ಯುಟರಿ ಬಾಡಿ ಆಗಿದೆ. ಕೂಡಲೇ ಎಲೆಕ್ಷನ್ ಕೌಂಟಿಂಗ್ನ ಸ್ಟಾಪ್ ಮಾಡಬೇಕು. ಹಾಗೂ ಒಂದು ವೇಳೆ ನೀವು ಕೌಂಟಿಂಗ್ ಅಲೋ ಮಾಡಿದ್ರು ರಿಸಲ್ಟ್ನಂತೂ ಅನೌನ್ಸ್ ಮಾಡಬಾರ್ದು. ಮಾಡದೆ ಎಲೆಕ್ಷನ್ಗೂ ಅನೌನ್ಸ್ ಮಾಡಬೇಕು ನೀವು. ಇದು ನಮ್ಮ ಒತ್ತಾಯ ಅಲ್ಲ. ಯಾರು ಕೇಳಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಕಾರಣ ಎಲ್ಲರೂ ಗೆದ್ದು ಬಿಡ್ತೀವಿ ಅಂತಿದ್ದಾರೆ. ಆ ಹುಮ್ಮಸ್ಸಲ್ಲಿರೋದ್ರೆ ಯಾರು ಬರ್ತಾ ಇಲ್ಲ. ಆದ್ರಿಂದ ನಾವು ಕೆಲವಾರು ಜನ ಸೇರಿಕೊಂಡು ಈ ಒಂದು ನಮ್ಮ ಆಲ್ ಇಂಡಿಯಾ ಅಡ್ವೊಕೇಟ್ ಅಸೋಸಿಯೇಷನ್ ವತಿಯಿಂದ ನಾವು ಇದನ್ನು ಪ್ರೊಟೆಸ್ಟ್ ಮೀಟ್ ಅಂತ ತಗೊಳ್ಳಿ, ಮೀಟಿಂಗ್ ಅಂತ ಕೌನ್ಸಿಲ್ ಮೀಟಿಂಗ್ ಆದರೂ ತಗೊಳ್ಳಿ. ನಾವು ಮತ್ತೆ ಒತ್ತಿ ಹೇಳ್ತಾ ಇದ್ದೀವಿ, ಕೂಡಲೇ ಎಲೆಕ್ಷನ್ನ ಸ್ಟಾಪ್ ಮಾಡಿ. ಒಂದು ವೇಳೆ ಸ್ಟಾಪ್ ಮಾಡಿದಲ್ಲಿ ಆ ರಿಸಲ್ಟ್ ನೀಡಬಾರ್ದು. ಹಾಗೂ ಎಲೆಕ್ಷನ್ ಅಂತೂ ಮಾಡಲೇಬೇಕು ಕರ್ನಾಟಕದಲ್ಲಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ.